ಇ-ಸಂಜೀವಿನಿ ಭಾರತ ಸರ್ಕಾರವು ದೇಶಾದ್ಯಂತದ ನಾಗರಿಕರಿಗೆ ದೂರಸ್ಥ ಆರೋಗ್ಯ ಸೇವೆ ಸಮಾಲೋಚನೆಗಳನ್ನು ಒದಗಿಸಲು ಪ್ರಾರಂಭಿಸಿದ ರಾಷ್ಟ್ರೀಯ ಟೆಲಿಮೆಡಿಸಿನ್ ಸೇವೆಯಾಗಿದೆ. ಇದು ತಂತ್ರಜ್ಞಾನವನ್ನು ಬಳಸಿಕೊಂಡು ರೋಗಿಗಳನ್ನು ವೈದ್ಯರು ಮತ್ತು ತಜ್ಞರೊಂದಿಗೆ ಸಂಪರ್ಕಿಸುವ ಮೂಲಕ ವಿಶೇಷವಾಗಿ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗೆ ಪ್ರವೇಶದ ಅಂತರವನ್ನು ಕಡಿಮೆ ಮಾಡಲು ಉದ್ದೇಶಿಸಿದೆ. ಇ-ಸಂಜೀವಿನಿಯ 2 ಪ್ರಮುಖ ಘಟಕಗಳಿವೆ. ಇ-ಸಂಜೀವಿನಿ ಒಪಿಡಿ. ಈ ವೇದಿಕೆಯು ರೋಗಿಗಳು ತಮ್ಮ ಮನೆಗಳಿಂದಲೇ ವಿಡಿಯೋ ಕರೆಗಳ ಮೂಲಕ ವೈದ್ಯರೊಂದಿಗೆ ಸಮಾಲೋಚಿಸಲು ಅನುವು ಮಾಡಿಕೊಡುತ್ತದೆ. ಇದನ್ನು 2020ರಲ್ಲಿ ಕೋವಿಡ್ ವ್ಯವಕಲನ 19 ಸಾಂಕ್ರಾಮಿಕ ರೋಗಕ್ಕೆ ಪ್ರತಿಕ್ರಿಯೆಯಾಗಿ ಪ್ರಾರಂಭಿಸಲಾಯಿತು ಮತ್ತು ನಂತರ ಜನರು ಆರೋಗ್ಯ ಸೇವೆಗಳನ್ನು ಪ್ರವೇಶಿಸಲು ಜನಪ್ರಿಯ ಮಾರ್ಗವಾಗಿದೆ. ಇ-ಸಂಜೀವಿನಿ ಆಯುಷ್. ಈ ವೇದಿಕೆಯು ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ ಚಿಕಿತ್ಸೆಗಳಿಗೆ ಟೆಲಿಕಾನ್ಸಲ್ಟೇಷನ್ಗಳನ್ನು ಒದಗಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಇದನ್ನು 2021ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ದೇಶಾದ್ಯಂತ ಜನರಿಗೆ ಆಯುಷ್ ಸೇವೆಗಳನ್ನು ಹೆಚ್ಚು ಪ್ರವೇಶಿಸುವಂತೆ ಮಾಡುವ ಗುರಿಯನ್ನು ಹೊಂದಿದೆ. ಇ-ಸಂಜೀವಿನಿ ಒಪಿಡಿ ಮತ್ತು ಇ-ಸಂಜೀವಿನಿ ಆಯುಷ್ ಎರಡೂ ರೋಗಿಗಳಿಗೆ ಉಚಿತವಾಗಿ ಬಳಸಬಹುದು. ರೋಗಿಗಳು ಸಂಬಂಧಿತ ವೆಬ್ಸೈಟ್ಗಳು ಅಥವಾ ಮೊಬೈಲ್ ಅಪ್ಲಿಕೇಶನ್ಗಳಲ್ಲಿ ನೋಂದಾಯಿಸಬಹುದು ಮತ್ತು ವೈದ್ಯರು ಮತ್ತು ತಜ್ಞರೊಂದಿಗೆ ಅಪಾಯಿಂಟ್ಮೆಂಟ್ಗಳನ್ನು ಕಾಯ್ದಿರಿಸಬಹುದು. ಸಮಾಲೋಚನೆಗಳನ್ನು ಸಾಮಾನ್ಯವಾಗಿ ವಿಡಿಯೋ ಕರೆಗಳ ಮೂಲಕ ನಡೆಸಲಾಗುತ್ತದೆ, ಆದರೆ ಆಡಿಯೋ ಕರೆಗಳು ಸಹ ಲಭ್ಯವಿದೆ. ಇ-ಸಂಜೀವಿನಿ ಅದರ ಪ್ರಾರಂಭದಿಂದಲೂ ಯಶಸ್ವಿಯಾಗಿದೆ. ವೇದಿಕೆಯ ಮೂಲಕ ಲಕ್ಷಾಂತರ ಸಮಾಲೋಚನೆಗಳು ನಡೆದಿವೆ. ಗ್ರಾಮೀಣ ಮತ್ತು ದೂರದ ಪ್ರದೇಶಗಳ ಜನರಿಗೆ, ಹಾಗೆಯೇ ವೈದ್ಯರನ್ನು ಭೇಟಿ ಮಾಡಲು ಪ್ರಯಾಣಿಸಲು ಸಾಧ್ಯವಾಗದವರಿಗೆ ಆರೋಗ್ಯ ಸೇವೆಗೆ ಪ್ರವೇಶವನ್ನು ಸುಧಾರಿಸಲು ಇದು ಸಹಾಯ ಮಾಡಿದೆ. ಇ-ಸಂಜೀವಿನಿ ಅನ್ನು ಬಳಸುವ ಕೆಲವು ಪ್ರಯೋಜನಗಳು. ರೋಗಿಗಳು ಕ್ಲಿನಿಕ್ ಅಥವಾ ಆಸ್ಪತ್ರೆಗೆ ಪ್ರಯಾಣಿಸದೆ ತಮ್ಮ ಮನೆಗಳಿಂದಲೇ ವೈದ್ಯರೊಂದಿಗೆ ಸಮಾಲೋಚಿಸಬಹುದು. ಇ-ಸಂಜೀವಿನಿ ಒಂದು ಉಚಿತ ಟೆಲಿಮೆಡಿಸಿನ್ ಸೇವೆಯಾಗಿದ್ದು, ಇದು ಕರ್ನಾಟಕದ ನಾಗರಿಕರಿಗೆ ಗುಣಮಟ್ಟದ ಆರೋಗ್ಯ ರಕ್ಷಣೆಯನ್ನು ಒದಗಿಸಲು ಉದ್ದೇಶಿಸಲಾಗಿದೆ. ಈ ಸೇವೆಯು ರೋಗಿಗಳಿಗೆ ತಮ್ಮ ಸ್ಮಾರ್ಟ್ಫೋನ್ಗಳು ಅಥವಾ ಕಂಪ್ಯೂಟರ್ಗಳನ್ನು ಬಳಸಿಕೊಂಡು ದೂರದಿಂದ ವೈದ್ಯರು ಮತ್ತು ವೈದ್ಯಕೀಯ ತಜ್ಞರೊಂದಿಗೆ ಸಂಪರ್ಕ ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಇ-ಸಂಜೀವಿನಿ ಸೇವೆಯನ್ನು ಪಡೆಯಲು ಕರ್ನಾಟಕದ ರೋಗಿಗಳು ಈ ಹಂತಗಳನ್ನು ಅನುಸರಿಸಬೇಕು. ಇ-ಸಂಜೀವಿನಿ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಇ-ಸಂಜೀವಿನಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ. ನೋಂದಾಯಿಸಿ ಅಥವಾ ಲಾಗಿನ್ ಮಾಡಿ. ಸಮಾಲೋಚನೆಯನ್ನು ಕಾಯ್ದಿರಿಸಿ. ನಿಗದಿತ ಸಮಯದಲ್ಲಿ ವೈದ್ಯರೊಂದಿಗೆ ವಿಡಿಯೋ ಕರೆ ಮೂಲಕ ಸಂಪರ್ಕ ಸಾಧಿಸಿ. ಇ-ಸಂಜೀವಿನಿ ಸೇವೆಯು ಈ ಆರೋಗ್ಯ ಸಮಸ್ಯೆಗಳಿಗೆ ಲಭ್ಯವಿದೆ. ಸಾಮಾನ್ಯ ಕಾಯಿಲೆಗಳು, ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಮಕ್ಕಳ ಆರೋಗ್ಯ ಸಮಸ್ಯೆಗಳು, ಮಹಿಳಾ ಆರೋಗ್ಯ ಸಮಸ್ಯೆಗಳು, ವಯಸ್ಸಾದವರ ಆರೋಗ್ಯ ಸಮಸ್ಯೆಗಳು. ಇ-ಸಂಜೀವಿನಿ ಸೇವೆಯು ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಲಭ್ಯವಿದೆ. ಇ-ಸಂಜೀವಿನಿ ಸೇವೆಯನ್ನು ಪಡೆಯಲು ಈ ದಾಖಲೆಗಳು ಅಗತ್ಯವಿದೆ: ಆಧಾರ್ ಕಾರ್ಡ್, ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ. ಇ-ಸಂಜೀವಿನಿ ಸೇವೆಯು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಒದಗಿಸಲಾಗಿದೆ.